ಹಲೋ ಎವ್ರಿವನ್. 42ನೇ ಪ್ರಶ್ನೆಯನ್ನು ನೋಡೋಣ. ಕೆಳಗಿನ ಕ್ರಿಯೆಯನ್ನು ಪೂರ್ಣಗೊಳಿಸಿ. ಈ ಕ್ರಿಯೆಯನ್ನು ಸಾಬೂನೀಕರಣ ಕ್ರಿಯೆ ಎಂದು ಏಕೆ ಕರೆಯುತ್ತಾರೆ ತಿಳಿಸಿ. ಇಲ್ಲಿ ಒಂದು ಕ್ರಿಯೆಯನ್ನ ಕೊಟ್ಟಿದ್ದಾರೆ, ಅಪೂರ್ಣವಾಗಿದೆ. ಆ ಕ್ರಿಯೆಯನ್ನ ನಾವು ಪೂರ್ತಿಗೊಳಿಸಬೇಕು. ಇಲ್ಲಿ ತಗೊಂಡಿರುವಂತಹ ಸಂಯುಕ್ತವನ್ನ ನೋಡಿ, CH2COO C2H5. ಇದು ಒಂದು ಸಂಯುಕ್ತ ಆದ್ರೆ ಅದರ ಜೊತೆನಲ್ಲಿ NaOH ಇದೆ. ಇದು ಎರಡು ವರ್ತಿಸಿದಾಗ ಒಂದು ಉತ್ಪನ್ನ ನಮಗೆ ದೊರಕಿರೋದು C2H5OH. ಇದನ್ನ ಈಥೈಲ್ ಎಥೆನೋಯೇಟ್ ಅಂತ ಕರೀತಾರೆ. ಅದು ಯಾವಾಗ ಸೋಡಿಯಂ ಹೈಡ್ರಾಕ್ಸೈಡ್ ನ ಜೊತೆ ವರ್ತಿಸುತ್ತೋ ಇಲ್ಲಿ ನಮ್ಗೆ ಎಥೆನಾಲ್ ಒಂದು ಉತ್ಪನ್ನವಾಗಿ ಸಿಗ್ತಾ ಇದೆ. ಇದೊಂದು ಆಲ್ಕೋಹಾಲ್, OH ಗುಂಪು ಇರೋದನ್ನ ನೀವು ಗಮನಿಸ್ತಾ ಇರಬಹುದು. ಇದು ಒಂದು ಆಲ್ಕೋಹಾಲ್ ನಮ್ಗೆ ಉತ್ಪನ್ನವಾಗಿ ಸಿಗ್ತಾ ಇದೆ. ಅದರ ಜೊತೆನಲ್ಲಿ ಇನ್ನೊಂದು ನಮ್ಗೆ ಉತ್ಪನ್ನ ಬೇಕು, ಅದನ್ನ ಎಕ್ಸ್ ಅಂತ ಅದನ್ನ ನಾವು ಕಂಡು ಹಿಡಿಬೇಕು, ಯಾವುದು ಉತ್ಪನ್ನ ಅಂತ. ಇಲ್ಲಿ ಏನಾಗಿರತ್ತೆ, ಈ CH2COOC2H5 ಹೀಗಿರತ್ತೆ ಅಲ್ವಾ. ಇದು ಯಾವಾಗ NaOH ನ ಜೊತೆ ವರ್ತಿಸತ್ತೋ ಇಲ್ಲಿ ಈ OH ಇಲ್ಲಿಂದ ಸಪರೇಟ್ ಆಗಿ ಇದು ಈ ಒಂದು ಸಂಯುಕ್ತವನ್ನ ಅಟ್ಯಾಕ್ ಮಾಡತ್ತೆ. ಅಟ್ಯಾಕ್ ಮಾಡಿದಾಗ ಇಲ್ಲಿ ಬಂಧ ಮುರಿದು, ಅಂದ್ರೆ ಇಲ್ಲಿ ಬಂಧ ಮುರಿದು ನಮ್ಗೆ ಉತ್ಪನ್ನ ಏನೇನ್ ಸಿಗತ್ತೆ ಅಂತ ಅಂದ್ರೆ, ಒಂದು C2H5OH ಸಿಗ್ತಾ ಇದೆ, ಇದೊಂದು ಉತ್ಪನ್ನ ನಮ್ಗೆ ಸಿಗ್ತಾ ಇದೆ. ಅದರ ಜೊತೆನಲ್ಲಿ ಇಲ್ಲಿ ಇದ್ದಂತಹ Na ಮತ್ತೆ ಆಕ್ಸಿಜನ್ ಅದೆರಡು ಸೇರಿ CH3COONA ಅಂದ್ರೆ ಸೋಡಿಯಂ ಎಥೆನೋಯೇಟ್ ಸಿಗ್ತಾ ಇದೆ ನಮ್ಗೆ. ಅಲ್ಲಿ ಕೊಟ್ಟಿರುವಂತಹ ಎಕ್ಸ್ ಅಂತ ಅಂದ್ರೆ ಅದು ಸೋಡಿಯಂ ಎಥೆನೋಯೇಟ್ ಸಂಯುಕ್ತ ಆಗಿರುತ್ತೆ. ಹಾಗೆ ಈ ಕ್ರಿಯೆಯನ್ನ ಸಾಬೂನೀಕರಣ ಕ್ರಿಯೆ ಅಂತ ಕರೀತಾರೆ. ಯಾಕೆ ಅನ್ನೋದನ್ನ ಕೇಳ್ತಾ ಇದ್ದಾರೆ ಇಲ್ಲಿ. ಸಾಬೂನೀಕರಣ ಕ್ರಿಯೆ ಯಾಕೆ ಅಂತ ಅಂದ್ರೆ, ಇದು ಸಾಬೂನು ತಯಾರಿಕೆಯಲ್ಲಿ ಈ ಒಂದು ಕ್ರಿಯೆಯನ್ನ ನಾವು ನೋಡಬಹುದು. ಆ ಒಂದು ಸಾಬೂನು ತಯಾರಿಕೆ ಕ್ರಮದಲ್ಲೂ ಸಹ ಇದೇ ಕ್ರಿಯೆ ಇನ್ವಾಲ್ವ್ ಆಗಿರುತ್ತೆ. ಹಾಗಾಗಿ ಇದನ್ನ ಸಾಬೂನೀಕರಣ ಕ್ರಿಯೆ ಅಂತ ಕರೀತಾ ಇದ್ದಾರೆ. ಇಲ್ಲಿ ಉಂಟಾಗಿರುವಂತಹ CH3COONA ಏನಿದೆಯಲ್ಲ, ಇದು ಒಂದು ಸಾಬೂನಿನ ಸಂಯುಕ್ತ ಆಗಿರುತ್ತೆ. ಈ ರೀತಿಯಾಗಿ ಸಾಬೂನು ತಯಾರಿಕೆಯಲ್ಲಿ ಇದೇ ಒಂದು ಪ್ರಕ್ರಿಯೆಯನ್ನ ಬಳಸೋದಕ್ಕೋಸ್ಕರ ಇದನ್ನ ಸಾಬೂನೀಕರಣ ಕ್ರಿಯೆ ಅಂತ ಕರೀತಾರೆ.